ಏನ್ ಗುಂಡು ಇದೇನ್ ತೋರ್ಸಪ್ಪ ವಿಡದ ತೋರ್ಸಾ ಏನಪ್ಪ ಅದು ಗುಬ್ಬಿ ಗೂಡು ಮನಿ ಮನಿ ಗುಬ್ಬಿ ಮನಿ ಅಂತ ಸಣ್ಣ ಪಾಪು ಅದ್ರೊಳಗಿತ್ತನ ಎಲ್ಲಿ ಸಿಕ್ತು ಎಲ್ಲಿ ಹೊರಗಿತ್ತ ಯಪ್ಪೋ ನನ್ ಕೊಡಪ್ಪ ಹ ಏನಂತ ಏನಂದಪ್ಪು ನನ್ ಕೊಡ ಓಮಿ ಇದರ್ ದೇಕ್ ಏಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸರು ಬಳ್ಳೊಳ್ಳಿ ಸುಲಿಯಕತ್ತಾಳ ನೋಡ್ರಿ. ಇವತ್ತಿನ ನಾಷ್ಟ ಏನು? ಇಡ್ಲಿ 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 ಅಲ್ಲಿ ಹೋಗಿ ಪಡ್ ಮಾಡೋದಿಲ್ಲ. ಕೈ ಬಿಡು ಅವಳು ಡುಮ್ಮಿ ಬಂಡುಕೆ ಓಂ ಡುಮ್ಮಿ ಅವತ್ತೊಂದಿನ ನೆರ್ಬೇನ್ಸಿ ಬ್ಲಾಗ್ಸ್ ಎಲ್ಲರೂ ಇಷ್ಟಪಡತ್ತೀರಿ. ಅವತ್ತೊಂದಿನ ನಿನ್ಗೆ ಬಿಟ್ಬಿಡ್ತೀವಿ ಎಲ್ಲ ಜವಾಬ್ದಾರಿ. ಏನು ಪಡ್ ಮಾಡೋದಿಲ್ಲ ನಾನು ಒಲ್ಲತ್ತೀನಿ ಏನು ಇಲ್ಸಿ ಅವತ್ತೊಂದಿನ ಎಲ್ಲ ನಿಮ್ಮ ಮಮ್ಮಿಗೆ ಜವಾಬ್ದಾರಿ ಬಿಟ್ಬಿಡೋಣ. ಒಟ್ಟ ಒಳಗೆ ಹೋಗೋದೇ ಬೇಡ ನಾವು. ಅಯ್ಯೋ ನನ್ನ ಕತಿಯ ನೀವು ಬಂದ್ರೆ ನಾ ಕರ್ಕೊಂಡಂಗಿಲ್ಲ. ನಾನು ನೀನೇ ಮಾಡ್ಬಿಡು. ಮತ್ತೆ ಕುಡ್ಸೋದು ನನಗೆ ಕುಡಿಸ್ಲಿ. ತಿನ್ನೋದು ಕುಡ್ಸೋದು ನಾವು ಮಾಡ್ತೀವಿ. ಯಾಕ ಬಂಗಾರಿನ ಅಕ್ಕ ಅಂಗಡಿ ಹೋಗ್ಯಾಡ್ರಿ. ಮಾಮ ತಪ್ಪಲಕ್ಕೆ ಹೋಗ್ಯಾನ. ಮಾಮ ಬರ್ದಾಗ ಆಗಿರ್ಬೇಕು. ಈಗ ನಾನು ಚಟ್ನಿ ಮಾಡ್ತೀನಿ. ನಂದೆಲ್ಲ ರೆಡಿ ಆಗೈತಿ. ಚಟ್ನಿ ಮಿಕ್ಸಿ ಮಾಡ್ಬಿಟ್ಟು ನಾನು ಚಟ್ನಿ ಕೆಲಸ ಮುಗಿತೈತಿ. ಗ್ಯಾಸು ಎರಡು ಹತ್ತಿತ್ತಿದ್ವು ಅಂದ್ರ ಒಂದ್ರ ಮ್ಯಾಗ ಏನಾರ ಮಾಡಕ್ ಬರ್ತಿತ್ತು. ನೀವು ಹಂಗಲ್ಲ, ಗ್ಯಾಸು ಒಂದೇ ಗ್ಯಾಸ್ ಐತ್ರಿ. ಒಂದೇ ಗ್ಯಾಸ್ ಐತಿ. ಇನ್ನೊಂದ್ ಕಡೆ ಅದ್ರ 2 ಒಲಿ ಇರ್ತಾವಲ್ಲ, ಒಂದ್ ಗ್ಯಾಸ್ನ್ಯಾಗ 2 ಒಲಿದೊಳಗೆ ಒಂದ್ ಎಲಿ ಕೆಟ್ಟೈತ್ರಿ. ಅದು ಹಚ್ಚಂಗಿ ನೋಡ್ರಿ. ಪಡ್ಡಿನ ಹಿಟ್ಟು ಎಷ್ಟು ಸಾರಿ ಇದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬೈತಿ ನೋಡ್ರಿ. ರವಾ ತರ್ಸಾಳ ಸರು. ಉದ್ದಿನ ಬೇಳೆ ನೆನೆ ಇಟ್ಟು ಮಿಕ್ಸಿ ಮಾಡಿ ರವಾದೊಳಗೆ ಹಾಕ್ಯಾಳ ನೋಡ್ರಿ. ನನ್ನ ಸರು ಅಂದ್ರೆ ಏಕ್ ನಂಬರ್ ಮಾಡ್ತಾಳೆ ನೋಡ್ರಿ. ಇಡ್ಲಿ ಅಂದ್ರೆ ಮಸ್ತ್ ಹೋಟೆಲ್ಕಿನ್ನ ಬಲ ಆತ ನೋಡ್ರಿ. ನಾನು ಕೂಡ ಈ ಚಟ್ನಿ ಮಾಡಿದೆ. ಇದಕ್ಕೆ ಸಖತ್ತಾಗಿ ಒಗ್ಗರಣೆ ಹಾಕ್ಬಿಡಮ್ಮಂತ. ಬ್ಯಾಳೆನೂ ಕುದ್ದೈತ್ರಿ. ಸರು ಸಾಂಬಾರು ಮಾಡಿಲ್ಲ ಅಂದ್ರೆ ಇಡ್ಲಿಗೆ ಹಾಕಕ್ಕೆ ಚಾಲು ಮಾಡ್ತ್ರಿ. ಇನ್ನು ಒಲಿ ಬೂದಿ ಅದೆಲ್ಲ ಕೂಡ ತೆಗಿಬೇಕು. ಎದ್ದು ಚಾ ಕುಡ್ದು ಸ್ವಲ್ಪ ಎಲ್ಲರೂ ಕುತ್ಕೊಂಡು ಹರಟಿ ಹೊಡೆದ್ವಿ. ಅಕ್ಕ ಅಂಗಡಿಗೆ ಹೋದ್ಲು, ಮಾಮ ಇದಕ್ಕೆ ಹೋದ್ರಿ. ಹೇಳಿದೆ ನಿಮ್ಗೆ ಆಲ್ರೆಡಿ. ಒಲಿನ ಬೂದಿ ಅದೆಲ್ಲ ತೊಗೊಂಡು ಈಗ ಎಲ್ಲರೂ ತಣ್ಣೀರ ಜಾಕ ಮಾಡ್ತೀವಿ. ಹಂಗಾಗಿ ನೀರೊಲಿದೂ ಭಾಳ ಅವಸರ ಇರಂಗಿಲ್ಲ, ಏನಿರಂಗಿಲ್ಲ ನೋಡ್ರಿ. ಮೊದಲು ಎದ್ದು ಚಾ ಆತಂದ್ರೆ ಆಮೇಲೆ ಮುಂದಿನ ಕೆಲಸ ನಡೆಯಕತ್ತೈತಿ. ಸೊ ಈ 7:45 ಆಗಕ್ಕೆ ಬಂದೈತಿ ಟೈಮ. ಆಲ್ರೆಡಿ ಚಟ್ನಿನ ಆಯ್ತು. ಅದು ಸ್ವಲ್ಪ ಸಿಟಿ ಹೋಲ್ರಿ. ಸರ್ ಬಳ್ಳೊಳ್ಳಿ ಸುಲಿಯಕತ್ತಾಳ. ಸಾಂಬಾರು ಮಾಡಿದ್ರೆ ಇಡ್ಲಿ ಏನು ತಡ ಆಗಲ್ಲ. ಏನ ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಮೇನ ಲೈಕ್ ಮಾಡಿದಷ್ಟು ಹೊಸ ಮೆಂಬರ್ಸ್ಗೆ ನಮ್ಮ ವಿಡಿಯೋ ಹೋಗಿ ತಲುಪ್ತೈತಿ. ಸರ್ ಕರಿಬೇವು ಹರಿತೀಯ ಎಲ್ಲೈತಿ? ಯಾವಾಗ ಇಲ್ಲಿ ತಾಜಾ ಐತಲ್ ಬಿಡು. ಇಲ್ಲಿ ಇರಕ್ಕಿಲ್ಲ ಫ್ರಿಜ್ನಾಗ. ಯಾಕೆ ನೀನು ನಮ್ಮ ಶಿರಪ್ಪ ನಮ್ಮ ಪಿಲ್ಲಪ್ಪ ಕುಡ್ಕೊಂಡು ಲೊಟ್ಟ ಒಂದು ಕರಿಬೇವು ಗಿಡದ ಇದನ್ನ ಕೊಂಗ್ಲೇನೇ ಪಿಲ್ಲೆ ಹಲ್ತಿಕೋ ಸ್ವಚ್ಛಗೆ ಸಾಬೂನು ಹಚ್ಕೊಂಡು ಮಾರಿ ತಕೋ. ನೋಡ್ತೀನಿ ನಾನು ಮಾರಿ ಹೆಂಗಾಗತ್ತೆ ಸಾಬೂನು ಹಚ್ಕೊಂಡ್ ಮ್ಯಾಗ ಹೋಗ್ ಪಟ್ಟತ್ತ. ಕಯ್ಯಯ್ಯ 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 ಅಂತಾರ ನೋಡ್ರಿ ಹುಡುಗರು. ಕೈ ಕೈ ಹೋಗ ಅಂದೆ ಅಲ್ಲಿ ತಿಕ್ಕೋ ಹೋಗು. ಸ್ವಚ್ಛ ಸಾಬೂನು ಹಚ್ಕೊಂಡ್ ಮಾರಿ ತಕೋ. ಸಣ್ಣ ಆಡಿನ ಮರಿ ನೋಡ್ರಿ 3. ಅಲ್ಲೊಂದೈತಿ ಅಲ್ಲೊಂದೈತಿ ಅಲ್ಲೊಂದೈತಿ. ಹೆಂಗೆ ಅವಳಿ ಮಕ್ಳು ಇರ್ತಾವ ಹಂಗೆ ಇವು ತ್ರಿವಳಿ ಮಕ್ಕಳು ನೋಡ್ರಿ. ತ್ರಿವಳಿ ಮಕ್ಕಳು ಸಜ್ಜಿ ಅಕ್ಕಿ ಮಿಕ್ಸ್ ಮಾಡಿ ಇಟ್ಟಾರ್ರಿ. ಅರ್ಧ ತಿಂದವು ಅರ್ಧ ಚೆಲ್ಲೇವು ನೋಡ್ರಿ. ದೊಡ್ಡವನ್ನ ಅಲ್ಲಿ ಕಟ್ಟಾರ ಗಿಡದ ತಳಗ. ಎಮ್ಮಿ ಏನೈತಿ ಆಚೆ ಕಡೆ ಕಟ್ಟಾರಿ ಅಲ್ಲಿ ಕೆನಲು ಬಾಜುಕ.
ಕೊಯ್ಯಪ್ಪ ಕಯ್ಯಪ್ಪ ನಮ್ಮ ಶಿರಪ್ಪ ಸರ ಅಡುಗೆ ಮನೆ ನೋಡ್ರಿ. ಬರೇ ಹುಡುಗರ್ದ ಐತ್ ನೋಡ್ರಿ ಹವಾ ಸದ್ಯಕ್ಕೆ. ಅಯ್ಯಯ್ಯ ಸೃಷ್ಟಿ ಯಾಕೆ ಮಾತಾಡ್ಕೊತ ನಿಂತಾರ ನೋಡ್ರಿ ಒಳಗ. ಏನಾತು ಇಲ್ಲಿ ನೋಡ್ರಿ ಮಂಗ್ಯಗಳು, ನಮ್ಮ ಮನೆ ಮಂಗ್ಯಗಳು ಅದಾವು. ಹೆಂಗ್ ಮಾಡಕತ್ತಾವ ತೋರಿಸ್ತೀನಿ ಮಂಗ್ಯಗೋಲ ಮಂಗ್ಯಗೋಲು ಏ ಮಂಗ್ಯಗೋಲ ಬಿದ್ದಿರಿ ಅಂದೆ, ಬಿದ್ರ ಹಲ ಮುರಿತಾವು. ನಿನ್ನೆ ಹಂಗೆ ಮುರಿದಿರಿ, ಕರಿಬೇವು ಹೆಂಗೆ ಮುರಿದ್ರೆ ಹಂಗೆ ಮುರಿದ್ರೆ ದೊಡ್ಡ ಮಮ್ಮಿ ನಿಮ್ಮನಿಗ ಬಿಡಂಗಿಲ್ಲ ನೋಡು, ಕಟ್ಟಿತಾವ ಬೇಸ್ನ್ಯಾಗ. ಆ ಇಲ್ಲ 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 ಆ ಬಿಡ್ಲೆ ನೋಡವ ನಿನ್ಕಿನ್ನ ಸಣ್ಣವಾಗಿ ಹೆಂಗಂತ ನೀನು. ಬಿಡ್ಲೆ ಹೋಗ್ಲೆ ಯಾಕ್ಲೆ ಏನ್ಲೆಗ ಅಲ್ಲಿನ ಜಗಳ. ಅಮ್ಮ ತಪ್ಪಲ ತಗೊಂಡ್ ಬಂದೇನ್ರಿ. ಪೆಪೆ ಬೇನು ಓಮಿ ಯಪ್ಪೋ ಕೈ ನೋಡಿದ್ರೆ ನನಗೆ ಅಂಜಿಕ್ ಬರುತ್ತೆ ನೋಡ್ರಿ. ಕ್ಯಾಮರಾದಾಗ ಯಾವ ಪರಿ ಮಾಡ್ಕೊಂಡ ಅಂತೇಳಿ ಬಿದ್ದ ನೋಡ್ರಿ ಅಲ್ಲಿ ಎಮ್ಮಿಯಿಂದ ಬೆನ್ನತ್ ನೀನಿ. ಇಂಥ ತಿಮ್ಮಿ ಕೆಲಸನೇ ಭಾಳ ನೋಡ್ರವ್ರಕ್ಕ. ಓಮ್ ಗುಂಡಾಗ ಜುಟ್ಟ ಹಾಕ್ಯ ಮಮ್ಮಿ ಮಮ್ಮಿ ಏನಂದ್ರು ಒಟ್ಟು ಮಮ್ಮಿ ಮಮ್ಮಿ ಮಗ ರೀ ಇವ ಡುಮ್ಮ. ಸೇಮ್ ಹುಡಿಕೊಂಡಂಗ ಕಾಣತ್ತದ. ಏನು ಆಡುಗಳು ಕರಿಬೇವು ಹರ್ಕೊತೀನ್ರಿ, ಚಟ್ನಿ ಒಗ್ಗರಣೆ ಹಾಕನಂತ. ನೀನೇ ಒಂದು ಕೊಂಗ್ಲೆನೆ ಕಿತ್ತು ಒಕ್ಕಟಿರಲ್ಲ, ಅದನ್ನ ಹರಿದು ಫ್ರಿಜ್ನಾಗ ಇಟ್ಟೈತ್ರಿ. ಅಲ್ಲಿದ ತಗೋ ಅಂದ್ಲು ಸರು. ನಾನು ಇಲ್ಲಿ ಡೈರೆಕ್ಟಾಗಿ ಒಯ್ದ್ರಾತಂತೆ ಬಂದೀನಿ. ಹಾಂ ಹರಿ ಹರಿದ್ರಾಗೆ ಘಮ ಘಮ ಅನ್ನತ್ ನೋಡ್ರಿ ಕರಿಬೇವು. ಸೀರೆ ಬೀಳ್ತಿ ಪೂರ ಮ್ಯಾಗ ಹೋಗ್ಬೇಡಪ್ಪ. ದಾಸವಾಳ ವಾವ್ ಮಸ್ತ್ ಕಾಣ್ಸಕತ್ತವ್ರಿ. ಏನ್ ಮಾಡಾಕತ್ತೀವಮ್ಮ? ತಲೆ ಬಾಸ್ತೇನೆ ಅಕ್ಕಂದ. ಅಯ್ಯಯ್ಯೋ ಅಯ್ಯಯ್ಯೋ ಯಾರೇ ಕೂಗಡಲೆ ಊರೇ ಹೋರಾಡಲೆ. ಯೋ ಹೇಳಿದ್ನಿಲ್ಲ 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 ಇನ್ನೇಗಾರ ನೀ ಹೇಳಿದ್ರಾಗ ಇಬ್ರು ಕುಂತಾರ ಇಲ್ಲ ಅಲ್ಲಿ. ನಿನ್ನಂತ್ರು ಭಾಳ ಸರವ ನಿಂದು. ಮತ್ತ ಅವನ್ ಚಲ್ ಈಗ ಅದು ಕೊಳಸೆ ತುಂಬಿಟ್ರಿ ನೀರು ಅದ್ರ ತೊಳೆದು ಮತ್ತೆ ಹೊಸ ನೀರು ಹಾಕೋಸ್ನಿ. ಮುರಿದಿಲ್ಲ ಪೆಟ್ಟಾತನ ಪೆಟ್ಟಾತ ಇಲ್ಲ ಇಲ್ಲ ಇಳಿದ್ ಬಿಡ್ರಿ ಸಾಕು. ಅದನ್ನ ತೊಗೊಂಡ್ ಆ ಕಡೆ ಸೈಡಿ ಹೋಗಟ್ರಿ. ಈಗ ಹಾಲು ಕಣ್ಣಾಗಿನ್ನ ಬಿದ್ದು ಅಂದ್ರೆ ಕಣ್ಣ ಹೋಗ್ಕೋ ಹೇಳ್ತೀನಿ. ಮಾಡಿಟ್ಬಿಡಿ ಏನು ಇಲ್ಲಿ
ಇಲ್ಲಿ ನೋಡ್ರಿ ಏನಾರ್ದು ಡಾಂಬ್ರಾಟ. ಏ ಯವ್ವ ಬರ್ತೀರಾ ಇಬ್ರು? ಪಿಲ್ಲ ನೀ ಕಡೆ ಸೈಡಿಗೆ ಬಂದ್ಬಿಡು ಸಾಕೀಗ. ನೀನು ಬೀಳ್, ನೀನು ಕತ್ತರಿಸ್ಕೊಂಬಿಡು, ನಿಂಗೆ ತೈತದ ಅವಾಗ. ಬರ್ತಾಳಂದ್ರೆ ನಿಮ್ಮ ಎಮ್ಮೆ ಬರ್ತಿಂದ್ರೆ ಮತ್ತೆ ಅಲ್ಲಿ ಓಡ್ ನೋಡ್ರಿ ಗಾಡಿನ ಬಲ್ಯಾಕ. ಒಟ್ಟು ಇಂಥವ ಕೆಲಸ. ಸರು ಇಲ್ಲಿ ಸಾಂಬಾರು ಆಲ್ರೆಡಿ ಹಾಕೊಳ್ಳ್ರಿ, ಅದು ಕುದಿಬೇಕು. ಸಾಂಬಾರು ಕುದ್ದ ಮ್ಯಾಗ ಈ ಚಟ್ನಿ ಒಗ್ಗರಣೆ ಹಾಕ್ಬೇಕು. ಯಾಕಂದ್ರೆ ಆಚೆ ಕಡೆ ಒಲಿ ಸುದ್ದಿ ಇಲ್ರಿ, ಅದು ಹತ್ತಂಗಿಲ್ಲ. ಅದಕ್ಕಂತೇಳಿ ಈಗ ಇದು ಕುದ್ಮ್ಯಾಗ ಇದನ್ನ ಒಗ್ಗರಣೆ ಹಾಕ್ಬೇಕು. ಇದು ಒಗ್ಗರಣೆ ಹಾಕಿದ್ಮ್ಯಾಗ ಈಗ ಇಡ್ಲಿ ಹಾಕ್ಬೇಕು ನೋಡ್ರಿ. ಯಪ್ಪ, ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಪೋರ್ಟ್. ಮ್ಯಾಗಿಂದ ಒಣ ಖಾರ ಹಾಕಿದ್ರು ಬೇಸಾಗಲ್ಲೇ ಅದು. ನೋಡ ನಿಂದ್ರಿ ಮಿಕ್ಸ್ ಮಾಡ್ತೀನಿ. ಖಾರ ಮೆಣಸಿನ್ಕಾಯಿ ಇಲ್ರಿ, ಮೆಣಸಿನ್ಕಾಯಿ ಖಾರ ಇಲ್ಲ. ನೋಡುವ, ವೇಟ್ ಆ್ಯಂಡ್ ವಾಚ್. ಸಾಂಬಾರು ಆ ಕಡೆ ರೆಡಿ ಆಗೈತಿ. ಈಗ ಖಾರ ಆಗಲ್ಲ, ರುಚಿ ಆಗಲ್ಲ, ಸ್ವಲ್ಪ ಒಣ ಖಾರ ಹಾಕಂತಾಳಮ್ಮ ಸರು. ನೋಡ್ಬೇಕು. ಪೂರ ನೀರಾದ್ರೆ ಗಿಂಜಾಕತ್ತ. ಗಿಂಜ ಆಗೋದಿಲ್ಲ ಅಮ್ಮಿ. ಗಿಂಜ ಮತ್ತೆ ಮ್ಯಾಗ ಕುದಿಯತ್ನಿ, ಮ್ಯಾಗ ಬರ್ತಿಲ್ಲ ಅದು. ಅದೇ ಅದೇ ಹೇಳಕತ್ತೀನಿ. ಪದೇ ಪದೇ ನೆನಪಾದೆ, ಪದೇ ಪದೇ ಕುಣಿದೆ. ಬಿಸಿಲು ಚಾಲು ಆಯ್ತು ನೋಡ್ರಿ. ರಣ 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 ಬಿಸಿಲು ಹೊಡಿತೈತಿ. ಇಲ್ಲಿ ಬೆಡ್ರೂಮ್ದಾಗ ಕಿಟಕಿಯಲ್ಲಿ ಅಂತ ವಿಡಿಯೋ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಹೆಂಗೆ ಕಾಣತೈತಿ ನೋಡ್ರಿ. ತೊಗರಿ ಗಿಡಗಳು ಪುಡಿಗಟ್ಟಿಗೆ ಚಿಂತಿಲ್ಲ. ಅಲ್ಲಿ ದೂರದಾಗ ಕುರಿ ಮೇಯ್ಸತ್ತಾರ ನೋಡ್ರಿ ಅಲ್ಲಿ. ವಾವ್, ಆ ಥರ ಗಿಡಗಳು ಇತ್ತಪ್ಪ ಅಂದ್ರೆ ಈ ಬ್ಯಾಸಿಗೆ ಐರಣೆನೇ ಅನ್ಸಂಗಿಲ್ಲ ನೋಡ್ರಿ. ಅಲ್ಲಿ ಮನೆ ಕಾಣತ್ತದಲ್ಲ, ಆ ಮನೆಯಿಂದ ಮತ್ತೊಂದು ಮನೆ ಐತಿ. ಆ ಗಿಡಗಳ ಮಧ್ಯೆ, ತೆಂಗಿನ ಗಿಡಗಳ ಮಧ್ಯೆ ಅದು ಕಾಣಕತ್ತಿಲ್ರಿ. ಬಟ್ ತಂಪಿರ್ತದೆ ನೋಡ್ರಿ ಫ್ರೆಂಡ್ಸ್. ಈಗ ಎಲ್ಲರೂ ಏನು ಮಾಡ್ತಾರೆ ರೀ, ಕಿರಿಕಿರಿ ಬ್ಯಾಡ ಆ ಕಡೆ ಸುತ್ತಮುತ್ತ ಅಂತೇಳಿ ತಮ್ಮ ಹೊಲಗಳದಾಗನೇ ಮನೆ ಕಟ್ಕೊಂಡು ನೆಮ್ಮದಿಯಿಂದ ಜನ ಮಾಡ್ತಾರೆ. ಇಲ್ಲಿ ಎಂಥದೈತೆ ನೋಡ್ರಿ ಮನೆ. ಮೊದಲು ಅಕ್ಕರ ಮನೆ ಐತ್ರಿ. ಒಂದು 5-6 ವರ್ಷದಿಂದ ಅಕ್ಕರ ಮನೆ ಅಷ್ಟೇ ಕಾಣಿಸ್ತೈತಿ. ಇಲ್ಲಿ ಊರ ಬಾಜುಕ ಐತಿ, ದೂರಿಲ್ಲ. ಆದ್ರೆ ಈಗ ನೋಡ್ರಿ, ಅವರು ದಾಟ್ ಆ ಕಡೆ ಮುಂದಿನ ಫುಲ್ ಎಂಡ್ವರೆಗೂ ಮನೆಗಳು ಕಟ್ಕೊಂಡಾರ ನೋಡ್ರಿ. ಅದರ ಎಂಥ ಮಸ್ತ್ ಐತಿ ನೋಡ್ರಿ ಮನಿನ. ಹೊಲ್ದಾಗೂ ಅಷ್ಟು ಭಾರಿ ಸಿಟ್ಟಿಯಾಗಿರಂಗಿಲ್ಲ, ಅಂಥ ಚಂದ ಮನೆ ಕಟ್ಟಾರೆ. ಎಲ್ಲ ಅಟ್ಯಾಚ್ ಬೆಡ್ರೂಮ್, ಬಾತ್ರೂಮ್ ಸಖತ್ತಾಗಿ ಕಟ್ಟಿರ್ತಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಅಪ್ಡೇಟ್ ಆಗ್ಯಾರ್ರಿ. ಈಗ ಹಳ್ಳ್ಯಾನಾಗನೇ ಇಲ್ರಿ, ನಮ್ಮ ಹಳ್ಳಿ ಜನನೂ ಕೂಡ ಅಪ್ಡೇಟ್ ಆಗಕತ್ತಾರ. ಅದೊಂಥರ ನೋಡೋಕೆ ಖುಷಿ ಅಂತ ಅನಿಸ್ತವ. ಎಲ್ಲ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳು ನೋಡ್ರಿ. ಇನ್ನೊಂದು 10-15 ವರ್ಷ ಹೋದ್ರೆ ಸಿಟಿ ಬ್ಯಾಡ, ಹಳ್ಳಿನೇ ಇರ್ಲಂತೆ ಮಂದಿ ಎಲ್ಲ ಬಿಟ್ಬಿಟ್ಟು ಹಳ್ಳಿಯಾಗ ಬಂದು ಸೇರ್ತಾರೆ ನೋಡ್ರಿ. ಅವಾಗ ಮತ್ತು ಹಳ್ಳಿ ಸಿಟಿ ಆಗಲ್ಲ, ಒಲ್ಲಿಗೆ ಹೋಗ್ಬಿಡುತ್ತೆ. ಎಲ್ಲರೂ ಬಂದು ಇಲ್ಲೇ ಸೇರಿದ್ರೆ. ಯಾಕಂದ್ರೆ ಮೇನಾಗಿ ಆರೋಗ್ಯ ಮುಖ್ಯ, ನಾವು ಇರಬೇಕು. ಹೌದಿಲ್ರಿ ಕಾನ್ಸೆಪ್ಟ್. ಎಷ್ಟೇ ದುಡಿದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದ್ರೂ ಉಪಯೋಗ ಇರೋಂಗಿಲ್ಲ. ಮುಂದೊಂದು ದಿನ ಅದು ಬರುತ್ತೆ ನೋಡ್ರಿ, ಹಳ್ಳಿನೇ ಲೇಸ್ ಅಂತೇಳಿ. ಕುರಿಗಳು ನೋಡ್ರಿ ತಲೆ ತಗಸ್ಕೊಂಡು ಹೆಂಗೆ ಓದ್ತಾವ. ಬೇಸ್ ಹಾಕೋದಿರ್ಬೋದು, ಏನಾದರೂ ಮಾಡ್ತಾರ. ಕೆಲವೊಬ್ರು ತೊಗೊಂಡು ರೊಕ್ಕ ನಾವು ವಿಡಿಯೋದಾಗ ನೋಡ್ತಿರ್ತೀವಲ್ಲ, ತೊಗೊಂಡು ಅವ್ನು ಫ್ರೀಯಾಗಿ ಹಾರಕ್ಕೆ ಬಿಡ್ತಾರ. ಗುಬ್ಬಿ ಗೂಡ್ ಕಟ್ಟಾಕದ ಎಲ್ಲಿ ಮತ್ತೊಂದ ಗುಬ್ಬಿ ಎಲ್ಲವು ಏನೋ ಅಂತಾರಲ್ಲಪ್ಪ, ಚೂ 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 ಚೂ. ಆ ಪಕ್ಷಿ ಹೆಸರು ಈಗ ಅಕ್ಕ ಬರ್ತಾಳ್ರಿ. ಈಗ ಮಾಮ ತಪ್ಪಲ ತಂದು ಅಂಗಡಿಗೆ ಹೋಗ್ಯಾನ. ಸ್ನೇಹ ಚಪ್ಪಲಕ್ಕೋ ಯಾವ ಇವರು ಆ ಕಡೆ ಹೋದ್ರನ. ಪಕ್ಷಿ ರೀ, ಎಲ್ಲಿಂದ ಬಿದ್ದು ಎದ್ದೇಳುತ್ತಂತಾರಲ್ಲ, ಅದಕ್ಕೆ ಏನಂತಾರ? ಅದಕ್ಕೆ ಬಿದ್ದಿದ್ದೇವದ ನನಗೆ ಗೊತ್ತಿಲ್ವ. ನಂಗೆ ಬಾಯಿ ಒಳಗೆ ಐತಿ, ಮಾತಾಡಕ್ ಬರೋವಲ್ಲ. ನನಗೆ ಫ್ಲಾಶ್ ಆಗೋವಲ್ತಿ ಸದ್ಯಕ್ಕೆ. ಸರಿ ಸರಿ ನಾಯಿ ನೋಡ್ರಿ ಕೊಳ್ಳಿಗೆ ಹೆಂಗೆ ಕಟ್ರಿ ಚೂಪಗ. ಉದಿಲಿಂದ ಆದ್ರೂ ಎದ್ದು ಬರುತ್ತಾ? ಮುಂದಿನ ವರ್ಷ ಅನ್ನಷ್ಟೊತ್ತಿಗೆ ಈ ಗಿಡದಾಗ ಕಾಯಿ ಆಗಿರ್ತಾವ ನೋಡ್ರಿ, ತೆಂಗಿನಕಾಯಿ. ಮುಂದಿನ ಬ್ಯಾಸಿಯಾಗ ಪುಡಿಗಟ್ಟಿಗಿ ಅಕ್ಕರು ಬೋರಲ್ಲಿ ಹಾಕ್ತಾರೆ ನೋಡ್ರಿ. ಗಿದ್ದು ಜಾಗಿನಾಗೂ ಬೋರ್ ಹಾಕ್ತಾರ. ಮತ್ತು ಕಡೆ ಇನ್ನೊಂದು ಬೇರೆ ಕಡೆ ಹೊಲ ಐತಿ, ಅಲ್ಲೇನೂ ಬೋರ್ ಹಾಕ್ತಾರೆ. ನೀನು ದೂರ ಹೋಗು ಯಾಕ.
ಸ್ಪೀಡ್ ಅದ ನೋಡ್ರಿ ತೊಗರಿ ಕಟ್ಟಿ. ಕೋಲಿ ಹರ್ಸಕೋತಿದ್ದೀವಿ ನಾವು ಸಣ್ಣವ್ರು ಇದ್ದಾಗ ಮನೆಗೆ ಪುಡಿಗಟ್ಟಿಗೆ ಯಾಕ್ರಿ ಅದು ಕೋಲಿ ಅಂತಂದ್ರೆ ಈಗ ಇದ್ರ ಅರ್ಧ ರೀ ಇಲ್ಲದ ಬರ್ರಿ ತೋರಿಸ್ತೀನಿ ಬಾ. ಮುಂಜಾನೆ ಸೂಟಿ ಇದ್ದಾಗ ಇದು ಹಿಂಗೆ ಒಳಗೆ ಇದಾಗೈತ್ರಿ ಇದು. ಬಟ್ ಒಂದೊಂದು ಹಿಂಗೆ ಅರಗದೆ ಏನೋ ಮಾಡ್ತಾರೆ ನೋಡ್ರಿ, ಅವಾಗ ಮ್ಯಾಗನೇ ಎದ್ದಿರ್ತಿದ್ವು ಅವನ್ನ ದೊಡ್ಡ ದೊಡ್ಡ ಸೀರೆ ಇಲ್ಲಿ ಗೊಬ್ಬರ ಚೀಲ ತೊಗೊಂಡು ಹೋಗಿ ಆರಿಸ್ಕೊಂಡು ಬರೋರು. ನಾವು ಸಣ್ಣವ್ರಿದ್ದಾಗ ಓಡಾಡ್ಕೊಂತ ಆರಿಸ್ಕೊಂಡು ಬರೋರು. ಪುಡಿಗಟ್ಟಿಗೆ ರೊಟ್ಟಿ ಮಾಡಕ್ಕೆ ಒಲೆ ಬ್ಯಾಳಿ ಕುಡ್ಸಕ್ಕೆ ಎಲ್ಲ ಒಲೆ ಒಳಗೆ ಅಷ್ಟು ಹಾಕಿದ್ವಿ ರೀ. ಇವು ತೊಗರಿ ಕಟ್ಟಿಗೆ ಒಂದೊಂದು ಭಾಳ ತೆಳಗಿರ್ತಾವೆ. ಇವು ದಪ್ಪ ಅಂದ್ರೆ ದಪ್ಪದ ನೋಡ್ರಿ, ನೋಡ್ಬೇಕಿತ್ತು ಇವ ಪಟ್ಟಂತ ಮುರಿತಿರೋದು. ಸ್ವಲ್ಪ ಮಳೆ ಆಯ್ತಂದು ಎಲ್ಲ ಮೆತ್ತಗಾಗುತ್ತೆ ಫುಲ್ಲು. ಹಾಕ ಬಂದು ನೆಲ್ದಾಗ ಸಿಕ್ಕತ್ತವ್ರಪ್ಪ ಇವು ಕಟ್ಟಂದು ಕೈಯಾಗಿದ್ದಾತ. ಅಲ್ಲಿ ಯಾವಾಗ ಆ ಥರ ಮಾಡಿ ಇದಕ್ಕೆ ಗುಬ್ಬೆ ಹಾಕ್ಯಾರ ನೋಡ್ರಿ, ಕಾಣಿಸ್ತೈತಿ. ನೇ ಬಂದಾಡ್ರಿ ಒಟ್ಟ ನನ್ನ ಮಕ್ಕಳು ವಿಡಿಯೋ ಮಾಡಕ್ಕೆ ನಾಯಕತ್ತಾರ ನೋಡ್ರಿ. ಬಂದಾಗ ಒಂದು 4 ಅಂತ ನಾ ಬಡ್ಕೊತೀನಿ. ಚಂತನೇ ಇಲ್ಲ, ಅಲ್ಲಾರ ಸಾಲ ಇರ್ತಾವ, ಹೋಮ್ವರ್ಕ್ ಇರ್ತಾ, ಬ್ಯಾಡ ಬಿಡಪ್ಪ ಮಕ್ಳಿಗೆ ತೊಂದರೆ ಅಂತೀನಿ. ನಾ ಮಾಡ್ದ ನನ್ನ ಮಕ್ಳ ಸಂಬಂಧ, ಅವ್ರ ಅಪ್ಪನೂ ಹಂಗೆ, ಮಕ್ಕಳು ಹಂಗೆ ಒಮ್ಮೆ ಬೇಸರ ಮಾಡ್ಕೊತಾವ. ಮುಂದಕ್ಕೆ ಆ ಕಡೆ ಆಲೂರು ಸನೀಪ್ರಿ, ಹೀಗಾಗಿ ಯಾವಾಗಲೂ ಗಾಡಿ ಹೋಗೋನು. ಅಕಸ್ಮಾತ್ ನಾ ಕೈ ಮಾಡತ್ತೀನಿ ಕಾಣಿಸುತ್ತಿಲ್ಲ ನಿನಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಲ್ಲ ಮೈಂಡ್ನಾಗ ಅನ್ಕೊಂಡಿನಿ ರೀ, ಕಾಮಿಡಿ ವಿಡಿಯೋ ಮಾಡಬೇಕು. ಸ್ವಲ್ಪ ಹಳ್ಳಿಗೆ ಬಂದಾಗ ಹಳ್ಳಿ ನಮ್ಮದು 1992 ಇದ್ರೊಳಗೆ ಯಾವ ಥರ ಎಲ್ಲ ಲೈಫ್ ಇತ್ತು ಅದು ಇಲ್ಲೆಲ್ಲ ಸ್ವಲ್ಪ ಯೂಸ್ ಮಾಡಿಕೊಂಡು ಮಾಡಿದ್ರಾಯ್ತು ಕಾಮಿಡಿ ಥರ, ಮತ್ತೊಂದು ವಿಲೇಜ್ ಟೈಪ್ ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೆ ಸಪೋರ್ಟ್ ಇಲ್ಲ, ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಬೇಕು. ಅದು ಆಗಂಗಿಲ್ಲ ಅಂತೇಳಿ ಸುಮ್ಮನೆ ಕೂತೀನಿ ನೋಡ್ರಿ. ಸ್ವಲ್ಪ ಚಲೋತ್ನಾಗ ನಮ್ಮ ಸ್ನೇಹ, ನಮ್ಮ ಪರಿಸ್ಥಿತಿ ಹಿಂಗೈತಿ, ಒಂದು ಸ್ವಲ್ಪ ಹೆಂಗಾರ ಮಾಡಬೇಕು, ಮಮ್ಮಿ ಥರ ವಿಡಿಯೋ ಮಾಡಬೇಕು ಅಂತ ತಿಳ್ಕೊಸಕ್ಕಿ ತಲೆಯಾಗ ಬಂತಂದ್ರೆ ಮಸ್ತಾಗಿ ಯಾವುದಾದ್ರೂ ವಿಡಿಯೋ ಮಾಡ್ಬೋದು ನೋಡ್ರಿ. ಸೂಟಿ ಐತಲ್ಲ ಅದ್ರೊಳಗನೆ ಕಾಯಕವೇ ಕೈಲಾಸ. ಎಲ್ಲಿ ಬಂದರೂ ನಮ್ಮದು ವಿಡಿಯೋ ಇದು ಬ್ಲಾಗ್ ಮಾಡೋದು ಇದು ಬಿಡಕ್ಕೆ ಬರಂಗಿಲ್ಲ ರೀ. ಯಾಕಂದ್ರೆ ಮಾಡೋದ ಅವ್ರಿಗೂ ಸ್ವಲ್ಪ ಮಕ್ಕಳಿಗೂ ಬೇಕ್ರಿ. ನಮ್ಮ ಮಮ್ಮಿ ಇಷ್ಟು ಬಡ್ದಾಡ್ತಾಳಲ್ಲ ನಮ್ಮ ಸಂಬಂಧ ಅಂತೇಳಿ ಅವ್ರಿಗೂ ಬೇಕು. ಬರೇ ನಾವು ಎಲ್ಲ ತ್ಯಾಗ ಮಾಡ್ಕೊತಾವು ಹೊಂಟ್ವಿ. ನಾವು ಬರೇ ದುಡ್ಕೊಂಡು ನನ್ನ ಆರೋಗ್ಯ ಹಾಳು ಮಾಡ್ಕೊಂಡು, ನಿದ್ದೆ ಹಾಳು ಮಾಡ್ಕೊಂಡು, ಇಲ್ಲಾರ್ದು ಜವಾಬ್ದಾರಿ ಮೈಮ್ಯಾಗ ಹೊತ್ಕೊಂಡು ಇವ್ರ ಸಂಬಂಧ ಬಡ್ದಾಡ್ ಜೀವನ ಸಣ್ಣಾಗಿ ಹೊಂಟ್ಬಿಟ್ಟೈತಿ. ಇವಕ್ಕೂ ಸ್ವಲ್ಪ ನಮ್ಮ ಮಮ್ಮಿ ಮಾಡ್ತಾಳ, ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು, ವಿಡಿಯೋ ಮಾಡಬೇಕು. ಅದೇನು ಒಜ್ಜೆಲ್ಲ ಒಲವಲ್ಲ. ಹೇಳ್ದಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಬಾರ ಒಂದಾಗ ಒಂದು 2 ನಿಮಿಷ ಆಟ ಆಡೋದು ಬಿಟ್ಟು ಬಂದಂದ್ರೆ ನಮಗೂ ಏನಾರ ಒಂದು ಹೆಲ್ಪ್ ಆಗುತ್ತಾ. ವಿಡಿಯೋಗಳು ಮುಂದೆ ಡಾಲರ್ ಜಮಾ ಆಗ್ತದ, ತಿಂಗಳ ಪಗಾರ ಏನೇ ಆಗ್ತದೆ. ನನಗೆ ಎಷ್ಟು ಬೆಳೆಸ್ತೀವಂದ್ರೆ ಅದು ನಮ್ಮಂತೇಳಿ ಆದ್ರೆ ಮಕ್ಳಿಗೋಸ್ಕರನೆಲ್ಲ ಮಾಡಾಕತ್ತೀವಿ ನಾವು. ಪಾಪ ಅಂತ ಯಾರಿಗೂ ಅನ್ಸಲ್ರಿ. ಪಾಪ ಮಾಡ್ತಾಳ, ಇಷ್ಟು ಬಡ್ದಾಡ್ತಾಳ ಅಂತೇಳಿ ಯಾರಿಗೂ ಅನ್ಸಲ್ಲ. ಮಕ್ಕಳನ್ನಷ್ಟೇ ಪಾಪ ಅಂತ ಅನ್ನಿಸ್ತೈತಿ. ಅವ್ರು ಹೇಳೋರು ಕೇಳೋರು ಹೋಗ್ತಾರೆ ಬಾಜಕ್ಕೆ. ನಮ್ಮ ಜೀವನ ಏನೈತೆ ಅಂತೇಳಿ ನಾವು ನೋಡ್ಕೋಬೇಕು.
ಒಂದೇ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಬೆಳೆಸ್ರಿ, ಪ್ರೀತಿ ತೋರಿಸ್ರಿ, ಬೇಡಿದ್ದು ಕೊಡಿಸ್ರಿ, ಅಂದಿದ್ದು ತಿನ್ನಿಸ್ರಿ. ಆದ್ರೂ ನೀವು ಏನು ಕಷ್ಟಪಡಕತ್ತೀರಿ, ಶ್ರೀಮಂತರ ಇರಲಿ ಬಡವ್ರ ಇರಲಿ, ನೀವು ಏನು ಕಷ್ಟಪಡ್ತೀರಿ, ನಿಮ್ಮ ಶ್ರಮ ಏನು, 4 ದುಡ್ಡು ಹೆಂಗೆ ಬರ್ತಾವ ಅನ್ನೋದು ಮಕ್ಳಿಗೂ ಅದಕ್ಕೆ ಇರ್ಬೇಕ್ರಿ ಫ್ರೆಂಡ್ಸ್. ಬರೇ ಉದ್ದಕ್ಕೆ ಬೆಳೆಸಿ ನಿಮ್ಮ ತಂದೆ ಸ್ವಭಾವ ಏನು, ತಾಯಿ ಸ್ವಭಾವ, ತಾಯಿ ಕೈ ಬಿಡಂಗಿಲ್ಲ ಮಕ್ಕಳನ್ನ. ಏನಾದರೂ ಒಂದು ತಿಪ್ಪಲ, ಏನಾದರೂ ಒಂದು 4 ಮನೆ ಮುಸ್ರು ತಿಕ್ಕರ ಮಕ್ಕಳು ಬದುಕಿಸ್ತಾಳ. ಯಾಕಂದ್ರೆ ಆಕಿಗೆ ಅಷ್ಟು ಜವಾಬ್ದಾರಿ ಇರ್ತೈತಿ. ತಾಯಿ ಅಂತ ಅನ್ಸ್ಕೊಂಡಿರೋಂಥ ಜೀವ ಮಕ್ಕಳನ್ನ ಎಲ್ಲಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಆದ್ರೆ ಈಗಿನ ಕಾಲದಾಗ ಸೋಷಿಯಲ್ ಮೀಡಿಯಾದಾಗ ಅಂಥದ್ದು ಅಲ್ಲೊಂದು ಇಲ್ಲೊಂದು ಮಕ್ಕಳು ಬಿಟ್ಟು ಹೋದ್ಲು, ಮಕ್ಕಳನ್ನ ಹಂಗೆ ಮಾಡಿದ್ಲಿ ಹಿಂಗೆ ಮಾಡಿಲ್ಲ ಅಂತ ನೋಡ್ತಾ ಇರ್ತೀವಿ. ಅವೆಲ್ಲ ನಮಗೆ ಬೇಡ. ನಮ್ಗೆ ಒಳ್ಳೆ ಸಂಸ್ಕಾರ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಾರ, ನಾವು ನಮ್ಮ ಮಕ್ಳಿಗೆ ಅಷ್ಟೇ ಕೊಡಬೇಕು ಫ್ರೆಂಡ್ಸ. ಯಾಕಂದ್ರೆ ನಾವು ಏನೋ ಬಡ್ದಾಡ್ತಿರ್ತೀವಿ ಅಂದ್ರೆ ಮಕ್ಕಳಿಗೆ ಒಂದೊಂದು ಸರಿ ಏನೂ ಆಗಲ್ಲ, ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗೆ ಮಾಡಿಬಿಡ್ತಾರೆ. ಏನಂದ್ರೆ ಏನೋ ಆ ತಂದೆ ತಾಯಿನ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಆ ಮಕ್ಳಿಗೋಸ್ಕರನೇ ನಾವು ದಯಮಾಡಿ ನೀವು ಮಾಡ್ರಿ ಎಲ್ಲನೂ ಮಾಡಿರಿ. ಆದ್ರೆ ನಿಮ್ಮದು ಕಷ್ಟ ಏನನ್ನೋದು ಮಕ್ಳಿಗೂ ಒಂದು ಸ್ವಲ್ಪ ಅರ್ಥ ಆತಂದ್ರೆ ಆ ಮಕ್ಕಳು ಒಳ್ಳೆ ರೀತಿಯಾಗಿ ಬೆಳೀತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸ್ರಿ. ನಾನು ಮಾಡೋದು ನನ್ನ ಮಕ್ಕಳಿಗೋಸ್ಕರ. ಸೊ ಹಾಗಾಗಿ ನಾನು 10 ರೂಪಾಯಿ ದುಡಿದ್ರು ನನ್ನ ಮಕ್ಕಳಿಗೇನೆ, ನಾನು 1000 ರೂಪಾಯಿ ದುಡಿದ್ರು ನನ್ನ ಮಕ್ಕಳಿಗೇನೆ. ಎಲ್ಲರೂ ಮಾಡೋದು ತಂದೆ ತಾಯಿಗಳು ಮಕ್ಳಿಗೋಸ್ಕರನೇ ಮಾಡ್ತಿರ್ತಾರೆ, ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಆ ವಿಡಿಯೋ ಮಾಡೋಕೆ ಕರಿತಿರ್ತೀನಲ್ಲ, ಸೊ ಅವಾಗ ಮಕ್ಕಳು ಬೇಜಾರು ಮಾಡ್ಕೊತಿರ್ತಾರೆ. ಈಗ ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರೇನು ಸಣ್ಣರಾಗಂಗಿಲ್ಲ. ಯಾವುದೇ ಇರಲಿ, ವಿಡಿಯೋ ಅಂತಲ್ಲ, ನೀವು ಒಂದು ಹೋಟೆಲ್ ಮಾಡ್ತಾಯಿರಿ, ಒಂದು ಬಿಸ್ನೆಸ್ ಮಾಡ್ತಾಯಿರಿ, ಒಂದು ಏನೇ ಮಾಡ್ತಾಯಿರಿ, ಮಕ್ಕಳು 24 ಗಂಟೆನೂ ಮಕ್ಕಳು ಅಭ್ಯಾಸ ಮಾಡ್ತಿರಂಗಿಲ್ಲ, 24 ಗಂಟೆನೂ ಮಕ್ಕಳು ರೆಸ್ಟ್ ತೊಗೊಳಕ್ಕೆ ಬಿಡಂಗಿಲ್ಲ. ಏನೋ ನಮ್ಮದ್ರೊಳಗೆ